ಇವತ್ತಿನ ಸ್ಪೆಷಲ್ ಅಶೋಕ್ ಅಣ್ಣನ ನುಂಗಿರ ಮೀನು ಸಾರು ಅಂದ್ರೆ ಅಚ್ಚ ಕನ್ನಡದಲ್ಲಿ ಒಣ ಮೀನು ಸಾರು ಅಂತ. ಫಸ್ಟಿಗೆ ನೀವು ಜೀರಿಗೆ, ಕೊತ್ತಂಬರಿ ಮತ್ತೆ ಸ್ವಲ್ಪ ಮೆಂತೆಲ್ಲ ಹಾಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ. ಅದು ಚೆನ್ನಾಗಿ ಕಾಯ್ತಿದ್ದಾಗ ಸ್ವಲ್ಪ ಮೆಣಸು ಹಾಕೊಂಡು ಮೆಣಸು ಕೂಡ ಹುರ್ಕೊಳ್ಳಿ ಆಯ್ತಾ. ಮತ್ತೆ ಈ ಒಣ ಮೀನನ್ನು ಚೆನ್ನಾಗಿ ವಾಶ್ ಮಾಡಿ ಅದಾದ್ಮೇಲೆ ಅದನ್ನ ಹಾಗೆ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಇಟ್ಬಿಡಿ ನೀರಲ್ಲಿ. ಮತ್ತೆ ಒಳ್ಳೆ ಕೆಂಪಾಗಿರುವ 2 ಟೊಮೆಟೊ, 2 ನೀರುಳ್ಳಿ ಮತ್ತೆ 4 ಕಾಯಿ ಮೆಣಸು ಇಷ್ಟು ರೆಡಿ ಮಾಡ್ಕೊಂಡು ಒಂದು ಸಣ್ಣ ಚಾಕು ತಗೊಂಡು ಕಟ್ ಮಾಡ್ಲಿಕ್ಕೆ ಶುರು ಮಾಡಿ. ಟೊಮೆಟೊ ಕಟ್ ಮಾಡೋದು ಬಾರಿ ಚಂದ ಆಗಬೇಕು, ಸಣ್ಣ ಕಟ್ ಮಾಡಬೇಕು ನಾನು ಮಾಡಿದಾಗೆ. ಹಾಗೆ ಅರ್ಧ ಕಟ್ ಮಾಡುವಾಗ ಅಶೋಕ್ ಅಣ್ಣ ರೆಸಿಪಿ ಚೇಂಜ್ ಮಾಡಿ ಒಂದೇ ಟೊಮೆಟೊ ಸಾಕು ಹೇಳಿದ್ರು. ಸೊ ಟೊಮೆಟೊ ಕ್ಯಾನ್ಸಲ್, 1 ಟೊಮೆಟೊ ಮಾತ್ರ ಆಯ್ತಾ. ಮತ್ತೆ ಈ ಮೆಣಸನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ಉದ್ದ ಒಂದು ಅಡ್ಡ ಕಟ್ ಮಾಡಿ. ಈ 2 ಈರುಳ್ಳಿಯನ್ನು ಕೂಡ ಟೊಮೆಟೊ ಕಟ್ ಮಾಡಿದಾಗೆ ತುಂಬಾ ಸಣ್ಣಗೆ ಕಟ್ ಮಾಡಿ. ಮತ್ತೆ ಈರುಳ್ಳಿ ಕಟ್ ಮಾಡೋ ಗೊತ್ತುಂಟಲ್ಲ, ಒಂದು ಅರ್ಧ ಈರುಳ್ಳಿಯನ್ನ ಸೈಡ್ಗೆ ತೆಗೆದಿಡಿ. ಮೆಣಸೆಲ್ಲ ಹುರಿದಾದ್ಮೇಲೆ ತೆಂಗಿನಕಾಯಿಯನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಈ ಗ್ಯಾಪಲ್ಲಿ ಏನಾದರೂ ನೀವು ಸುಮ್ಮನೆ ಫ್ರೀ ಇದ್ರೆ ಫ್ರೀಯಾಗಿ ನಿಂತ್ಕೊಳ್ಬೇಡಿ, ಅಡಿಗೆ ರೂಮ್ ಮೇಲೆ ಚಂದ ಕ್ಲೀನ್ ಮಾಡಿ ಇಟ್ಟುಬಿಡಿ ಆಯ್ತಾ. ನೋಡಿ ಇವಾಗ ಎಲ್ಲ ಕಂಪ್ಲೀಟ್ ಆಗಿ ಕಟ್ ಆಗಿದೆ. ಎಲ್ಲ ಕಟ್ ಆದ್ಮೇಲೆ ಉಳಿದಿರೋ ಅರ್ಧ ಈರುಳ್ಳಿಯನ್ನು ತೆಗೆದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕಿ ಅದರ ಜೊತೆಗೆ ನಿಮ್ಮ ಮೆಣಸು, ತೆಂಗಿನಕಾಯಿ ಎಲ್ಲ ಹುರಿದಿರೋದು ಏನಿದೆ ಎಲ್ಲವನ್ನು ಹಾಕಿ ಒಂದು ಒಳ್ಳೆ ಮಸಾಲೆ ರೆಡಿ ಮಾಡಿ. ಮತ್ತೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಫಸ್ಟ್ ಕಾಯಿ ಮೆಣಸನ್ನು ಹುರಿಲಿಕ್ಕೆ ಶುರು ಮಾಡಿ. ಕಾಯಿ ಮೆಣಸು ಫ್ರೈ ಆಗ್ತಿದ್ದಾಗೆ ಕಟ್ ಮಾಡಿರೋ ಶುಂಠಿ, ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕ್ಲೀನಾಗಿ ಫ್ರೈ ಆದ್ಮೇಲೆ ನೀವು ಕಡ್ದಿರೋ ಮಸಾಲೆನ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ಆಯ್ತಾ. ಹಾಗೆ ಸ್ವಲ್ಪ ಹೊತ್ತು ಕುದಿಸಿದ ಮೇಲೆ ಮಸಾಲೆ ಚೆನ್ನಾಗಿ ಬರ್ತದೆ. ಆಗ ನೀವು ಈ ನೆನೆಸಿಟ್ಟ ಮೀನನ್ನು ವಾಪಸ್ ಚೆನ್ನಾಗಿ ವಾಶ್ ಮಾಡಿ ಮಸಾಲೆಗೆ ಹಾಕಿ. ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ಅವಾಗ ಒಳ್ಳೆ ಘಮ ಘಮ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ ಆಯ್ತಾ. ಮತ್ತೆ ಕೊನೆಯದಾಗಿ ಈ ರೊಟ್ಟಿ ಅಥವಾ ದೋಸೆ ಏನಾದರೂ ಮಾಡಿಕೊಂಡು ಅದರ ಜೊತೆ ಇದನ್ನು ಹಾಕೊಂಡು ತಿನ್ನಿ, ತುಂಬಾ ಚಂದ ಇರ್ತದೆ. ಹಾಗೆ ಈ ಒಣಮೀನಿಗೆ ಈ ಕಾಳು ಪದಾರ್ಥಗಳು ಕೂಡ ತುಂಬಾ ಚಂದ ಆಗ್ತದೆ ಆಯ್ತಾ. ಅಲಸಂಡೆ ಬೀಜ ಆ ಥರದ್ದು ಏನಾದ್ರು ಹಾಕಿದ್ರೆ ತುಂಬಾ ಚಂದ ಆಗ್ತದೆ. ಬಾಯ್ಲ್ಡ್ ರೈಸ್ಗೆ ಒಂದು ಒಳ್ಳೆ ಕಾಂಬಿನೇಷನ್ ಅದು. ಸರಿ, ನಾನಿನ್ನು ಚಂದ ಬ್ಯಾಟಿಂಗ್ ಮಾಡ್ತೇನೆ. ನಾವಿನ್ನು ಸಿಗುವ ಮುಂದಿನ ವಿಡಿಯೋದಲ್ಲಿ. See you soon.